ನನ್ನೆಲ್ಲ ಆಧ್ಯಾತ್ಮ ವಸಂತ ಸಿರಿಯ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮನುಷ್ಯನ ಜೀವನದಲ್ಲಿ ಸದಾಕಾಲ ಸುಖವಾಗಿರುವ ಕಾರಣದಿಂದ ನಮ್ಮ ಋಷಿಮುನಿಗಳು ಬಹಳಷ್ಟು ವಿಚಾರವನ್ನು ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. ಅವುಗಳನ್ನು ಶಾಸ್ತ್ರಗ್ರಂಥಗಳು ಎಂದು ಕರೆಯುತ್ತಾರೆ. ಆ ಶಾಸ್ತ್ರಗ್ರಂಥಗಳನ್ನು ಆಧ್ಯಾತ್ಮಿಕ ಮತ್ತು ಲೌಕಿಕ ಎಂದು ಕರೆಯುತ್ತಾರೆ. ಆಧ್ಯಾತ್ಮಿಕ ಶಾಸ್ತ್ರಗ್ರಂಥಗಳು ಶ್ರುತಿ, ಕೃತಿ, ಪುರಾಣ, ಇತಿಹಾಸ, ಆಗಮ, ದರ್ಶನ. ಮತ್ತು ಲೌಕಿಕ ಶಾಸ್ತ್ರಗ್ರಂಥಗಳು ಸುಭಾಷಿತ, ಕಾವ್ಯ, ನಾಟಕ, ಅಲಂಕಾರಗಳೆಂದು. ಇನ್ನು ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಎಂದು ವಿಭಾಗಿಸಲಾಗಿದೆ. ಪ್ರತಿಯೊಂದು ವೇದವು 4 ಒಳ ವಿಭಾಗಗಳಿಂದ ಕೂಡಿರುತ್ತದೆ. ಅವು ಯಾವುವೆಂದರೆ ಮಂತ್ರ ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತುಗಳು. ಋಗ್ವೇದದ ಕೆಲವು ವಿಚಾರಗಳು. ಋಗ್ವೇದದ ಉಪವೇದ ಆಯುರ್ವೇದ. ಋಗ್ವೇದದ ಬ್ರಾಹ್ಮಣ ಐತರೇಯ ಬ್ರಾಹ್ಮಣ, ಸಾಂಖ್ಯಾಯನ ಬ್ರಾಹ್ಮಣ, ಕೌಶಿತಕಿ ಬ್ರಾಹ್ಮಣ. ಅರಣ್ಯಕಗಳು ಐತರೇಯ ಅರಣ್ಯಕ, ಕೌಶಿತಕಿ ಅರಣ್ಯಕ. ಶ್ರೋತ್ರ ಸೂತ್ರಗಳು ಅಶ್ವಲಾಯನ ಸೂತ್ರ. ಗೃಹ್ಯ ಸೂತ್ರಗಳು ಸಾಂಖ್ಯಾಯನ ಸೂತ್ರಗಳು. ಋಗ್ವೇದದಲ್ಲಿರುವ ಸೂಕ್ತಗಳ ಮುಖ್ಯ ಋಷಿಗಳು ಮಧುಶ್ಚಂದ್ರ ಋಷಿ, ಮೇಧಾತಿಥಿ ಋಷಿ, ಸುನಶ್ರೇಪ ಋಷಿ, ಕಣ್ವ ಋಷಿ, ಪರಾಶರ ಋಷಿ, ಕಶ್ಯಪ ಋಷಿ, ವಿಶ್ವಾಮಿತ್ರ ಋಷಿ, ವಾಮದೇವ ಋಷಿ ಮುಂತಾದವರು. ಋಗ್ವೇದದ ಅರ್ಥ ವಿವರಣೆ ತಿಳಿಯಲು ಸಹಾಯಕ ಗ್ರಂಥಗಳು ನಿಘಂಟು ಮತ್ತು ದೇವರಾಜ ಯಸ್ವ ಇವರ ಟೀಕೆ, ಯಾಸ್ಕರ ನಿರುಕ್ತ ಮತ್ತು ದುರ್ಗಾಚಾರ್ಯರ ಟೀಕೆಗಳು ಆಗಿರುತ್ತವೆ.